ಕ್ರಿಕೆಟ್ ವಿಶ್ವಕಪ್ ಗೆದ್ದಾಗ ಆಟಗಾರರು ಹಾಗೂ ಇತರೆ ಸಿಬ್ಬಂದಿಗೆ ಬಿಸಿಸಿಐ ಘೋಷಿಸಿದ ಬಹುಮಾನದ ಮೊತ್ತವೇ 125 ಕೋಟಿ ರೂಪಾಯಿ. ಇದರಲ್ಲಿ ಸಿಕ್ಕ 2.5 ಕೋಟಿ ಎಡಿಷನ್ ಬಹುಮಾನವನ್ನ ರಾಹುಲ್ ದ್ರಾವಿಡ್ ತಿರಸ್ಕರಿಸಿದ್ದು ನಿಮ್ಗೆಲ್ರಿಗೂ ಗೊತ್ತಾ ಇದೆ. ಇದನ್ನ ಎಲ್ಲ ಇತರೆ ಸಿಬ್ಬಂದಿಗೆ ಹಂಚಿ ಅಂತ ದ್ರಾವಿಡ್ ತೋರಿದ್ದು ಸಹೃದಯತನ. ಕ್ರಿಕೆಟ್ನ ಆಳ ಇಷ್ಟಿರುವಾಗ ಪಾಪ ಖೋ ವಿಶ್ವಕಪ್ ವಿಜೇತರ ಕಥೆ ಹೇಳುತ್ತಿರೋದು. ವಿಶ್ವಕಪ್ ಗೆದ್ದುಕೊಟ್ಟಂತಹ ಕರ್ನಾಟಕದ ಇಬ್ಬರು ಸಾಧಕರಿಗೆ ಘೋಷಣೆ ಆಗಿದ್ದು ಬರೀ 5 ಲಕ್ಷ ರೂಪಾಯಿ. ಬಿಡಿಗಾಸಿನ ಸನ್ಮಾನದಿಂದ ನೊಂದಿರ್ತಕ್ಕಂಥ ಇಬ್ಬರು ಆಟಗಾರರು ಈಗ ಸರ್ಕಾರದ ಬಹುಮಾನಕ್ಕೆ ನೋ ಅಂತ ಹೇಳಿದ್ದಾರೆ. 5 ಲಕ್ಷಕ್ಕಿಂತ ಈ ಕ್ರೀಡೆಯ ಗೌರವ ಅಧಿಕ ಅನ್ನೋದನ್ನ ರುಜುವಾತು ಮಾಡೋದಕ್ಕೆ ಹೊರಟಿದ್ದಾರೆ ಈ ಸಾಧಕರು. ವಿಶ್ವಕಪ್ ವಿಜೇತರೊಂದಿಗೆ ಖೋ ಆಟಗಾರರ ಆತ್ಮ ಗೌರವದೊಂದಿಗೆ ಆಟ. ಇಲ್ಲಿ ಒಂದಂಶ ಕ್ಲಿಯರ್. ವಿಶ್ವಕಪ್ ವಿಜೇತ ಖೋ ಆಟಗಾರರಿಗೆ ರಾಜ್ಯ ಸರ್ಕಾರ ಕೊಟ್ಟ ಕ್ಯಾಶ್ ಪ್ರೈಸ್ ರಿಜೆಕ್ಟ್. ರಾಜ್ಯ ಸರ್ಕಾರ ಕೊಟ್ಟ ನಗದು ಪುರಸ್ಕಾರಕ್ಕೆ ನೋ ಎಂದಿದ್ದಾರೆ ಖೋ ವಿಶ್ವಕಪ್ ವಿಜೇತ ಪುರುಷ ಹಾಗೂ ಮಹಿಳಾ ತಂಡದ ಸದಸ್ಯರಾದ ಎಂಕೆ ಗೌತಮ್ ಹಾಗೂ ಬಿ ಚೈತ್ರ. ಹೀಗೆ ತಮಗೆ ಸರ್ಕಾರ ಕೊಟ್ಟ ಕ್ಯಾಶ್ ಪ್ರೈಸ್ ನಿರಾಕರಣೆಗೆ ಕಾರಣ ಅರೆಕಾಸು ಅನಿಸೋ ಬಹುಮಾನ ಮೊತ್ತ. ಇಲ್ಲಿ ಈ ಇಬ್ಬರು ಸಾಧಕರು ಗೆದ್ದಿದ್ದು ಮಾಮೂಲಿ ಜಿಲ್ಲಾ ಮಟ್ಟದ್ದು ಅಥವಾ ರಾಷ್ಟ್ರ ಮಟ್ಟದ ಕಪ್ಗಳನ್ನೆಲ್ಲ, ಬದಲಾಗಿ ಖೋ ವಿಶ್ವಕಪ್ ಅನ್ನ ಇಷ್ಟು ದೊಡ್ಡ ಅಚೀವ್ಮೆಂಟ್ ಮುಖಾಂತರ ರಾಜ್ಯಕ್ಕೆ ಈ ಇಬ್ಬರು ಕೀರ್ತಿ ತಂದುಕೊಟ್ಟರು. ವಿಶ್ವಕಪ್ಗೆ ರಾಜ್ಯ ಸರ್ಕಾರ ಕೊಟ್ಟ ಮೌಲ್ಯ 5 ಲಕ್ಷ ರೂಪಾಯಿ. ಖೋ ಒಂದು ಭಾರತೀಯ ಗ್ರಾಮ್ಯ ಕ್ರೀಡೆ. ಇದೀಗ ವಿಶ್ವ ಮನ್ನಣೆ ಪಡೆದುಕೊಂಡ ಖೋಗೆ ಸಿಕ್ಕಿದೆ ಜಾಗತಿಕ ಸ್ವರೂಪ. ಹೀಗಾಗಿಯೇ ಇತ್ತೀಚೆಗೆ ನಡೆದಿದೆ ವಿಶ್ವಕಪ್ ಖೋ ಟೂರ್ನಮೆಂಟ್. ಇಲ್ಲಿ ಪಾರಮ್ಯ ಮೆರೆದ ಭಾರತ ತಂಡ ಖೋ ಪುರುಷ ಹಾಗೂ ಮಹಿಳಾ ವಿಭಾಗಗಳೆರಡರಲ್ಲೂ ವಿಶ್ವಕಪ್ ಮುಕುಟ ಮುಡಿಗೇರಿಸಿಕೊಂಡಿದೆ. ಪುರುಷ ಹಾಗೂ ಮಹಿಳಾ ತಂಡಗಳಲ್ಲಿ ಭಾರತೀಯ ತಂಡವನ್ನ ಪ್ರತಿನಿಧಿಸಿದ್ದಲ್ಲದೆ ಕಪ್ ಗೆಲ್ಲಿಸಿಕೊಟ್ಟ ಹೆರಿವೆ ನಮ್ಮ ಕರ್ನಾಟಕದ ಇಬ್ಬರಿಗೆ ಸಲ್ಲುತ್ತದೆ. ಅದುವೇ ಗೌತಮ್ ಹಾಗೂ ಚೈತ್ರ. ಕ್ರಿಕೆಟ್ ಮುಂತಾದ ಕ್ರೀಡೆಗಳ ಆಟಗಾರರಿಗೆ ಲಕ್ಷ ಕೋಟಿಗಟ್ಟಲೆ ಬಹುಮಾನ ಘೋಷಿಸೋ ಸರ್ಕಾರಗಳು ನಮ್ಮ ಹಳ್ಳಿಗಾಡಿನ ಕ್ರೀಡೆ ಖೋ ಬಗ್ಗೆ ಮಾತ್ರ ಅನುಸರಿಸೋದು ಉದಾಸೀನತೆ. ನಾಮಕಾವಸ್ಥೆಗೆ ಎನ್ನುವಂತೆ ಶಾಲು ಹೊದಿಸಿ ಸನ್ಮಾನ ಮಾಡಿದ ಸಿಎಂ ಬಳಿಕ ಘೋಷಿಸಿದ್ದು 5 ಲಕ್ಷ ಬಹುಮಾನದ ಹಣ, ಜತೆಗೆ ಗ್ರೇಡ್ ಎ ಸರ್ಕಾರಿ ಹುದ್ದೆ. ಹಾಗಿದ್ರೆ ಇಲ್ಲಿ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ನಮ್ಮ ಹಳ್ಳಿಗಾಡಿನ ಇಬ್ಬರು ಪ್ರತಿಭಾವಂತರನ್ನ ಅಸಡ್ಡೆಯಾಗಿ ಖಂಡಿತ ಸಿದ್ದರಾಮಯ್ಯ ಸರ್ಕಾರ. ಮಹಾರಾಷ್ಟ್ರದ ಇಬ್ಬರು ಇಂಥದೇ ಖೋ ಸಾಧಕರಿಗೆ ಅಲ್ಲಿನ ಸರ್ಕಾರ ಕೊಟ್ಟ ಬಹುಮಾನ 2.5 ಕೋಟಿ ರೂಪಾಯಿ. ಉತ್ತರ ಪ್ರದೇಶದಲ್ಲೂ ಅಲ್ಲಿನ ಸರ್ಕಾರ ಘೋಷಿಸಿದ ಪ್ರೈಸ್ ಅಮೌಂಟ್ 1.5 ಕೋಟಿ ರೂಪಾಯಿ. ಈ ಎರಡೂ ರಾಜ್ಯಗಳಿಗೆ ಹೋಲಿಸಿ ನೋಡಿದರೆ ರಾಜ್ಯ ಸರ್ಕಾರದ ಬಹುಮಾನ ತೃಣ ಸಮಾನ. ಏಕಿಷ್ಟು ನಿರ್ಲಕ್ಷ್ಯ? ಇನ್ನ ಯಾವಾಗ ಇಬ್ಬರು ಆಟಗಾರರು ಸರ್ಕಾರದ ಬಹುಮಾನವನ್ನ ತಿರಸ್ಕರಿಸಿದ್ರು, ಇದೇ ರಾಷ್ಟ್ರಮಟ್ಟದಲ್ಲಿ ಮೂಡಿಸದೆ ಸಂಚಲನ. ಇದಾದ ಮೇಲೆ ಇದಕ್ಕೆ ರಿಯಾಕ್ಷನ್ ಕೊಟ್ಟ ಸಿಎಂ ಈ ಆಟಗಾರರನ್ನ ಕರೆಸಿ ಮಾತನಾಡುವುದಾಗಿ ಹೇಳಿದ್ದಾರೆ ಹೊರತು ನಾವು ಇತರೆ ರಾಜ್ಯಗಳಂತೆ ಉತ್ತಮ ಮೊತ್ತದ ಬಹುಮಾನ ಕೊಡ್ತೀವಿ ಅನ್ನೋಕೆ ರೆಡಿ ಇಲ್ಲ. ಒಟ್ಟಾರೆ ತಮ್ಮ ಕ್ರೀಡಾ ಸಾಧನೆಯಿಂದ ಇಡೀ ವಿಶ್ವದ ಮನಗೆದ್ದ ರಾಜ್ಯದ ಖೋ ಕಣ್ಮಣಿಗಳನ್ನ ಕ್ಯಾರೆ ಅಂತಿಲ್ಲ ಘನ ರಾಜ್ಯ ಸರ್ಕಾರ. ರಾಜ್ಯದ ಹಳ್ಳಿಗಾಡಿನ ಕ್ರೀಡಾಪಟುಗಳಿಗೆ ಈ ಸರ್ಕಾರ ಕೊಡೋ ಮರ್ಯಾದೆ ಮನ್ನಣೆ ಇಷ್ಟೇ. ಇದೊಂಥರ ಖೋ ಆಟಗಾರರ ಆತ್ಮಗೌರವಕ್ಕೆ ಖೋಕ್ ಹಾಕ್ದಂಗಲ್ವಾ? ಇದಕ್ಕಿಂತ ಕೊಡದೇ ಇದ್ದರೆ ಚೆನ್ನಾಗಿರ್ತಿತ್ತು ಅನ್ನೋ ಥರ ಅಲ್ರಿ. ಸುಮ್ಮನೆ 5 ಲಕ್ಷ ಬಿಡಿಗಾಸು ಒಂಥರ ಕೊಡ್ತಿರಲ್ಲ, ಇವರು ಬೇರೆ ಆಟಗಾರರ ಜೊತೆ ಕಂಪೇರ್ ಮಾಡ್ಕೊಂಡಾಗ ಇವ್ರಿಗೆ ಏನ್ ಅನ್ನಿಸ್ಬೇಕು ಅಂದ್ರೆ, ಅವರೆಲ್ಲ ಕೋಟಿ ರೂಪಾಯಿ ಮೌಲ್ಯ ಉಳ್ಳ ಕ್ರೀಡೆಗಳು ಬೇರೆವೆಲ್ಲ, ಇದು ಮಾತ್ರ ಬಿಡಿಗಾಸು ಅಂತ ಅರ್ಥನಾ? ವಿಶ್ವಕಪ್ ವಿಜೇತರ ಮೌಲ್ಯ ಕೇವಲ ಬಿಡಿಗಾಸು ಅಷ್ಟೇನಾ? ಇವ್ರಿಗೆ ಸ್ವಾಮಿ ಇವ್ರು ಯಾರೋ
ಜಿಲ್ಲಾ ಮಟ್ಟದ್ದೋ ಅಥವಾ ಸ್ಟೇಟ್ ಲೆವೆಲ್ ಕಾಂಪಿಟಿಷನ್ ಗೆದ್ದಿರೋದಲ್ಲ, ಇವರು ವಿಶ್ವಕಪ್ ಖೋ ವಿಶ್ವಕಪ್ ಗೆದ್ದಿದ್ದಾರೆ. ಸೊ ಅದ್ರ ಮೌಲ್ಯ ಬರೀ 5 ಲಕ್ಷ ರೂಪಾಯಿ ಅಷ್ಟೇ ಕೊಡೋದಾ? ದೇಶಕ್ಕೆ ಕೀರ್ತಿ ತಂದಂತಹ ಕನ್ನಡಿಗರಿಗೆ ನೀವು ಈ ರೀತಿ ಅವಮಾನ ಮಾಡಬಹುದಾ? ಯಾಕೆ ನಾಳೆ ದಿವಸ ಯಾವ ಮಕ್ಕಳು ನಾನು ಖೋ ಆಡಕ್ ಬರ್ತೀನಿ ಅಂತಾರೆ, ಅಯ್ಯೋ ಹೋಗ್ರಿ ಖೋ ಯಾಕಬೇಕು, ಕ್ರಿಕೆಟೇ ಹೋಗ್ತೀನಿ, ಅಲ್ಲಿ ಕೋಟಿಗಟ್ಟಲೆ ದುಡ್ಡಾದ್ರೂ ಬರುತ್ತೆ ಅಂತಾರೆ. ಯಾಕೆ ಒಂದು ಕ್ರೀಡೆನ ಕೊಲ್ಲೋ ಅಂತ ಕೆಲಸ ಮಾಡ್ತೀರಾ? 5 ಲಕ್ಷ ಘೋಷಣೆ ಮಾಡಿ ಕೈ ತೊಳ್ಕೊಂಡ್ಬಿಟ್ರಿ. ಸೊ ಏನೋ ಒಂದು ಸುಮ್ಮನೆ ನಂಬಿಕೆ ವಾಸ್ತೆ ಕೊಡಬೇಕು ಅಂತ ನಿಮ್ಮ ಅವಜ್ಞೆ, ನಿಮ್ಮ ನಿರ್ಲಕ್ಷ್ಯ ಎದ್ದು ಕಾಣುತ್ತೆ ಇದರಲ್ಲಿ. ಹಳ್ಳಿಗಾಡಿನ ಖೋ ಅಂತ ಇದನ್ನ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ. ನೀವಿದನ್ನ ಹಳ್ಳಿಗಾಡಿನ ಖೋ ಅಂತ ಹೇಳಬಹುದು, ಆದ್ರೆ ಇದರ ವಿಶ್ವಕಪ್ ನಡೆದಿದೆ, ನೆನಪಿರ್ಲಿ. ಕರ್ನಾಟಕದ 2 ರತ್ನಗಳಿಗೆ ನೀವು ಕೊಡುವಂತ ಗೌರವ ಇಷ್ಟೇನಾ? 5 ಲಕ್ಷ ರೂಪಾಯಿಯನ್ನ ಇವರು ಸ್ವಾಭಿಮಾನಿಗಳು ಹಂಗಾಗಿ ನಿರಾಕರಿಸಿದ್ದಾರೆ, ಬೇಡ ನಮಗೆ ಅಂತ ಹೇಳಿದ್ದಾರೆ. ಬಹುಮಾನ ಒಲ್ಲೆ ಅಂತ ಗೌತಮ್ ಮತ್ತು ಚೈತ್ರ ಇಬ್ರು ಕೂಡ ಹೇಳಿದ್ದಾರೆ. ಸರ್ಕಾರದ ಬಹುಮಾನಕ್ಕೆ ಆಟಗಾರರು ಖೋ ಅಂದಿದ್ದಾರೆ. ಬೇರೆ ಗವರ್ನಮೆಂಟ್ ಎಷ್ಟು 2.5 ಕೋಟಿ ಮಹಾರಾಷ್ಟ್ರ ಗವರ್ನಮೆಂಟ್ ಆಗಿರ್ಬೋದು, ಮತ್ತೆ ಉತ್ತರ ಪ್ರದೇಶ್ ಗವರ್ನಮೆಂಟ್ 1.5 ಕೋಟಿ ಕೊಟ್ಟಿದ್ದಾರೆ. ಬಟ್ ನಮ್ಮ ಸರ್ಕಾರದಲ್ಲಿ 5 ಲಕ್ಷ ಕೊಟ್ಟಿದ್ದಾರೆ. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೋತಿದೀವಿ ಸರ್ ಅವ್ರಿಗೆ. ಆದ್ರೆ ನಮ್ಗೆ 5 ಲಕ್ಷ ಯಾವುದೇ ಕಾರಣಕ್ಕೂ ಬೇಡ ಅಂತಾನೆ ಹೇಳ್ತಿದೀವಿ, ರಿಜೆಕ್ಟ್ ಮಾಡ್ತೀವಿ. ನಾವೇನು ಸಾಧನೆ ಮಾಡಿದೀವಿ ಅದ್ರ ತಕ್ಕನಾಗಿ ನಮ್ಗೆ ಗೌರವ ಸಿಕ್ಕಿಲ್ಲ ಅಂತೇಳಿ ನಾವು ಇದರ ಅಮೌಂಟನ್ನು ತಗೊಳ್ಳಲ್ಲ. ಇವತ್ತು ನಾವು ಈ ಅಮೌಂಟ್ನ ತಗೊಂಡ್ರೆ ನಾಳೆ ದಿನ ಅಂದರೆ ಬೇರೆ ಮಕ್ಳಿಗೂ ಕೂಡ ಇದೇ ಥರ ಅನ್ಯಾಯ ಆಗುತ್ತೆ. ಆಮೇಲೆ ನಾಳೆ ದಿನ ಸ್ಪೋರ್ಟ್ಸ್ನ ಖೋ ಯಾರು ತಗೊಬೇಕು ಕೈಗೆ ಅಂತ ಹೇಳಿದ್ರು ಕೂಡ ಯಾರು ಮುಂದೆ ಬರೋದಿಲ್ಲ ಅನ್ನೋದೊಂದು ನನ್ನ ಭಾವನೆ. ನಾವೇನು ಸಾಧನೆ ಮಾಡಿದೀವಿ ಆ ಸಂಸ್ಥೆಗಳಿಗೆ, ಫೇಕ್ ಸಂಸ್ಥೆಗಳಿಗೆ ಅನುದಾನ ಕೊಡಿಸಿ ನಮ್ಮನ್ನೆಲ್ಲ ಕಷ್ಟಪಟ್ಟು ಕಟ್ಟಿರೋರು, ನಡೆಸ್ಕೊಂಡ್ ಬಂದಿರೋರ್ನ ನಮ್ಮನ್ನ ಆಚಿಕಿಟ್ಟು ಇವತ್ತು 10 ವರ್ಷದಿಂದ 1 ರೂಪಾಯಿ ಕೊಟ್ಟಿಲ್ಲ. ಪ್ರತಿ ವರ್ಷ ನಮ್ಗೆ ಈ 3 ಸ್ಟೇಜ್, ಸಬ್ ಜೂನಿಯರ್ಸ್, ಜೂನಿಯರ್ಸ್, ಸೀನಿಯರ್ಸ್ 3 ಕೆಟಗರಿ, ಅದರಲ್ಲಿ ಹೆಣ್ಮಕ್ಳು ಗಂಡು ಮಕ್ಳು, ಇವ್ರನ್ನ ಸೆಲೆಕ್ಷನ್, ಕೋಚಿಂಗ್ ಕ್ಯಾಂಪು, ಇಷ್ಟೆಲ್ಲ ಇಡೀ ಜೀವನನೇ ಮುಡುಪಿಟ್ಟಿರೋ ಈ ಖೋ ಆಟಗಾರರಿಗೆ ಮಹಾರಾಷ್ಟ್ರದಲ್ಲಿ 2.5 ಕೋಟಿ ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ. 1.5 ಕೋಟಿ ಉತ್ತರ ಪ್ರದೇಶ ಸರ್ಕಾರ ಕೊಟ್ಟಿದೆ. ಕರ್ನಾಟಕ 5 ಲಕ್ಷ ಕೊಡುತ್ತಲ್ಲ, ಪಾಪ ಅವ್ರು ತಗೋಬೇಕಾ? ಸರಿಯಾಗಿದೆ, ಅವ್ರು ಬೇಡ ಅಂತ ಹೇಳಿರೋದು ಪಕ್ಕಾ ಸರಿಯಾಗಿದೆ. ಕರ್ನಾಟಕದಲ್ಲಿ ಬರೀ 5 ಲಕ್ಷ ಬಿಡಿಗಾಸು ಕೊಡೋದು ಅವಮಾನ ಅಲ್ವೇ ಅನ್ನೋದು ಪ್ರಶ್ನೆ. ಖೋ ಆಟಗಾರರ ಬಗ್ಗೆ ಯಾಕೆ ಇಷ್ಟು ತಾರತಮ್ಯ? ಅದೇ ಕ್ರಿಕೆಟರ್ಸಿಗೆ ಹಿಂಗೆ ಮಾಡ್ತೀರಾ ನೀವು? ರಾಹುಲ್ ದ್ರಾವಿಡ್ ಅವ್ರಿಗೋ ಮತ್ತೊಬ್ರಿಗೋ ಹಿಂಗೆ ಮಾಡಿದ್ರಾ? ಹಿಂಗ್ ಮಾಡಿದ್ರೆ ಅವ್ರು ಏನ್ ತಲೆನೇ ಕೆಡ್ಸ್ಕೊಳ್ಳಲ್ಲ, ಪ್ರಪಂಚದಾದ್ಯಂತ ಅವ್ರಿಗೆ ಮನ್ನಣೆ ಸಿಗುತ್ತೆ. ಹಾಗಾಗಿ ಕ್ರಿಕೆಟ್ ಪ್ರೇಮ ಏನಿದೆಯಲ್ಲ ಅದು ಇತರೆ ಕ್ರೀಡೆ ಬಗ್ಗೆ ಯಾಕಿಲ್ಲ? ಇನ್ನಾದ್ರೂ ಗೌತಮ್ ಮತ್ತು ಚೈತ್ರಾಗೆ ನ್ಯಾಯ ಸಿಗತ್ತಾ? 5 ಲಕ್ಷ ರೂಪಾಯಿ ಅವರು ವಾಪಸ್ ಮಾಡಿದ್ದಾರೆ. ಆಟಗಾರರು ಮುಂದೆ ಏನ್ ಮಾಡ್ತಾರೆ ಕಾದು ನೋಡ್ಬೇಕಾಗಿದೆ. ಕೊಟ್ಟಷ್ಟು ಇಸ್ಕೊಳ್ದೇ ಇದ್ರೆ ಅದೂ ಇಲ್ಲ ಅನ್ನೋ ಪರಿಸ್ಥಿತಿ. ಅಂದ್ರೆ ಭಂಡತನಕ್ಕೆ ಬಿದ್ದುಬಿಡುತ್ತಾ ಸರ್ಕಾರ? ಗೊತ್ತಿಲ್ಲ. ರಾಜ್ಯ ಸರ್ಕಾರದ ಬಗ್ಗೆ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಯಾಕಂದ್ರೆ ಪಾಪರ ಆಗ್ತಾ ಇದೆ ಈ ಸರ್ಕಾರ, ಕೊಟ್ಟಷ್ಟು ಇಸ್ಕೊಂಡ್ಬಿಡಿ ಅಂತ ಹೇಳಿದ್ದಾರೆ. ಇಲ್ಲದೆ ಇದ್ರೆ ಬಂದಿರೋ 5 ಲಕ್ಷಕ್ಕೂ ಕೂಡ ಸಂಸ್ಕಾರ ಬರುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಅವ್ರಂಗೆ ಹೇಳ್ತಾರೆ ರಾಜಕೀಯದವರು ಅಂತ. ಈ ಆಟಗಾರರು ತಮ್ಮ ಆತ್ಮ ಗೌರವನ ಕೊಂದ್ಕೊಳ್ಳಕ್ಕಾಗತ್ತಾ? ನ್ಯಾಯಯುತ ಬಹುಮಾನ ಘೋಷಣೆ ಇನ್ನಾದ್ರೂ ಕರ್ನಾಟಕ ಸರ್ಕಾರ ಮಾಡಬೇಕು, ಮಾಡಿರೋ ತಪ್ಪನ್ನ ತಿದ್ದುಕೊಳ್ಬೇಕು. ಕರೆದು ಮಾತಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನಾದ್ರೂ ಖೋ ಆಟಗಾರರಿಗೆ ನ್ಯಾಯ ಸಿಗಲೇಬೇಕು. ಗ್ರಾಮೀಣ ಕ್ರೀಡೆ ಖೋಗೆ ಪ್ರೋತ್ಸಾಹ ಸಿಗಲೇಬೇಕು.